ದಾರಿ ನನಗೆ. ಈ ಕುತಂತ್ರದ ಬುದ್ಧಿಯ ಕುಬೇರನ ಸಂಗತಿ ಈ ಭೂಮಿಯ ಮೇಲೆ ಯಾರಿಗೂ ತಿಳಿದಿಲ್ಲ. ಅಂಥದರಲ್ಲಿ ಯೌವನದ ಮದದಲ್ಲಿ ಮೆರೆದಾಡಿದ ಪಲ್ಲವೇ ನನ್ನ ಕಾಮದಾಟಕ್ಕೆ ಮೊದಲ ಬಲ್ಲೆ. ಇನ್ನು ನನ್ನ ಮುಂದೆ ಇರುವ ಸೌಂದರ್ಯದ ಗಿಣಿ ಆ ಪಲ್ಲವೇ. ಪಲ್ಲವಿ, ನಿನ್ನ ಹುಟ್ಟಿದ ದೇಹದ ಅಂಗಾಂಗಗಳೊಂದಿಗೆ ಹೋಟವಾಡಿ ನಿನಗೆ ಈ ಸಮಾಜದಲ್ಲಿ ಆಧಾರದ ಪಟ್ಟ ಕಟ್ಟದೆ ಹೋದರೆ ರತ್ನದ ಸಿಂಹಾಸನದ ಮೇಲೆ ಅಪ್ಸರರೊಂದಿಗೆ ರತಿ ಕ್ರೀಡೆ ಹಾಡುವ ಪ್ರಣಯ ರಚನೆ. ಹರಕ ವಂಚು ಹಾಕಿ ಸಂಚು ಮಾಡುವ ನಯವಚ್ಚಕ ಮಾಚಾಲನಂತೆ ಚಾಲ ಬೀಸಿ ಕಾಯುವ ಸಮಯ ಸಾಧಕ. ಈ ಮದ ತುಂಬಿದ ಮನ್ಮಥ ರಾಜನ ರಮನೆಗೆ ಆಗಮಿಸಿದ ಹಂತದ ಅಪ್ಸರಕ್ಕೆ ವೆಲ್ಕಮ್. ಕಾರಣವಿಲ್ಲದೆ ಬೇರೆ ಯಾರು ಬರುವುದಿಲ್ಲ. ನಿಮ್ಮಿಂದಲೇ ನನ್ನ ಜೀವನ ಹಾಳಾಗಿದೆ. ಹಾಗಾಗಿ ಈ ನನ್ನ ಜೀವನವನ್ನ ನಿಮ್ಮಿಂದ ಸರಿಪಡಿಸಿಕೊಳ್ಳೋಣ ಅಂತ ಬಂದೆ. ಅಂದರೆ ನಿನ್ನ ಮಾತಿನ ಅರ್ಥವಿಲ್ಲದ ಮಾತು ಯಾರು ಆಡುವುದಿಲ್ಲ. ನೋಡಿ, ಸುಮ್ಮನೆ ಹೆಚ್ಚಿಗೆ ಮಾತನಾಡದೆ ನನ್ನ ಜೀವನ ಸರಿಪಡಿಸುವುದಿಲ್ಲ. ಒಪ್ಪಿದ ಕಡೆ ನಿನ್ನ ಮಾತಿಗೆ ಈ ಪ್ರಣಯ ರಾಜನ ದೇಹದ ರುಚಿ ಕಂಡ ಹೆಣ್ಣುಗಳು ಮತ್ತೆ ಇವನ ಹತ್ತಿರ ಕುಡುಕಿಕೊಂಡು ಬರುವಂತೆ ಮಾಡುವುದೇ ಇವನ ಸ್ಪೆಷಲಿಸ್ಟ್ ಹುಟ್ಟು ಗುಣ. ನನ್ನ ಮಾತಿಗೆ ಒಲಿದು ಬಂದಾಗಿದ್ದರೆ ನಿನ್ನ ಮೇಲೆ ಬಲಾತ್ಕಾರವೇ ಆಗುತ್ತಿರಲಿಲ್ಲ. ನೋಡಿ ಪ್ರಣಯರಾಜ್, ನನ್ನ ಜೀವನದಲ್ಲಿ ನೀವಲ್ಲದೆ ಮತ್ತಿನ್ಯಾರಾದರೂ ಈ ಕೆಲಸ ಮಾಡಿದರೆ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ನೀವಾಗಿರುವುದಕ್ಕೆ ನಾನೇ ರೀತಿ ಕೇಳ್ತಾ ಇರೋದು. ನೀನು ಒಂದೇ ಒಂದು ಬಾರಿ ಈ ಪ್ರಣಯರಾಜನ ದೇಹದ ರುಚಿ ಕಂಡ ಹೆಣ್ಣುಗಳು ಇವನ ಹತ್ತಿರಕ್ಕೆ ಬಂದಿದ್ದರೆ ನಿನಗೆ ಏನೂ ಆಗುತ್ತಿರಲಿಲ್ಲ ಪಲ್ಲವಿ. ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳೋಕೆ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ಬರೀ ಋಣಿಯಾಗಿರೋದಷ್ಟಲ್ಲ ಪಲ್ಲವಿ, ಈ ಪ್ರಣಯರಾಜ ಬಯಸಿದಾಗ ನನ್ನೊಟ್ಟಿಗೆ ಪ್ರಣಯದಾಟವನ್ನು ಆಡಬೇಕು. ಪ್ರತಿ ದಿನ ರಾತ್ರಿ ನನ್ನ ಮಧು ಮಂಚದಲ್ಲಿ ಬೆತ್ತಲಾಗಿ ನನಗೆ ಸುಖವನ್ನು ಸಹ ನೀಡಬೇಕು. ಹಾಗಾದ್ರೆ ನನ್ನ ಮಾತಿಗೆ ಒಪ್ಪಿದರೆ ನೀನು ಇಲ್ಲಿರಬಹುದು. ಇಲ್ಲವಾದರೆ ನನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಆಗಲಿ ಸರ್, ಹೇಗಿದ್ದರೂ ನಾನು ಈ ಮನೆಯಲ್ಲಿ